ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ ವಡ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಮಾಡ್ಕೋಬೋದು. ಹೇಗಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಸಾಬುದಾನ 1 ಕಪ್ ಸಾಬುದಾನ ತೊಗೊಂಡಿದ್ದೀನಿ. ಸೊ ಅದನ್ನು ಒಂದು ಬೌಲಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಒಂದು 3 to 4 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ವಾಶ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಹಾಗೆ ಬಿಡಬೇಕು. ಕ್ಲೀನಾಗಿ ವಾಶ್ ಮಾಡಿ ಫ್ರೆಶ್ ವಾಟರ್ ಹಾಕಿ ಒಂದು ಹಾಫ್ ಆನ್ ಅವರ್ ಹೀಗೆ ಸೈಡಲ್ಲಿ ಎತ್ತಿಕ್ಕಿ. ಸೊ ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಪ್ರೆಸ್ ಮಾಡಿ ನೋಡಿ, ಸ್ಮೂತಾಗಿರಬೇಕು, ಈ ರೀತಿ ಪುಡಿ ಆಗಬೇಕು. ಸೊ ಇದನ್ನು ಈಗ ನೀರೇನಿದೆ ಬಗ್ಗಿಸ್ಕೊಂಡು ತಗೊಳ್ಬೇಕು. ಅದು ತಗೊಂಡು ಇದರಲ್ಲಿ ಒಂದು ಆಲೂಗಡ್ಡೆ, ದಪ್ಪ ಸೈಜ್ ಇದ್ದರೆ ಒಂದು ಆಲೂಗಡ್ಡೆ ಹಾಕಿ, ಸಣ್ಣದಾಗಿದ್ದರೆ 2 ಆಲೂಗಡ್ಡೆನ ತಗೊಂಡಿದ್ದೀನಿ. 1 ಕಪ್ ಸಾಬುದಾನಾಗೆ 2 ಆಲೂಗಡ್ಡೆನ ಇಲ್ಲಿ ಬಾಯ್ಲ್ ಮಾಡಿರುವಂತಹ ಆಲೂಗಡ್ಡೆ ಇದು. ಓಕೆನಾ, ಹಸಿ ತಗೋಬೇಡಿ, ಹಾಗೆ ಬಾಯ್ಲ್ ಮಾಡಿರುವಂಥದ್ದು ಇದು. ಸೊ ಇದನ್ನು ಈ ರೀತಿ ಕೈಯಲ್ಲೇ ಪುಡಿ ಮಾಡ್ಕೊಳ್ಳಿ. ಸೊ ನಂತರ ಇದಕ್ಕೆ 2 ಹಸಿಮೆಣ್ಸಿನ್ಕಾಯಿ ಹಾಕೊತಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿ. ನೆಕ್ಸ್ಟ್ ರೋಸ್ಟೆಡ್, ಅದೇ ಸ್ವಲ್ಪ ಫ್ರೈ ಮಾಡಿರುವಂತಹ ಕಡಲೆ ಬೀಜನ ಹಾಕೊತಿದ್ದೀನಿ. ಕಡಲೆ ಬೀಜನ ರೋಸ್ಟ್ ಮಾಡಿ ಜಜ್ಜಬೇಕು, ಆ ರೀತಿ ಹಾಕೊಂಡಿರೋದು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕೊಂಡಿದ್ದೀನಿ. 1/2 ಕಪ್ಪು ಬೇಡ, ಅದಕ್ಕಿಂತ ಸ್ವಲ್ಪ. ಮತ್ತು ಅಚ್ಕಾರದ ಪುಡಿ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಡಿ. ಓಕೆನಾ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಫೈನ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನು. ಯಾಕಂದರೆ ಇದು ನಿಮಗೆ ವಡೆ ಥರ ಬಿಡಬೇಕಾಗತ್ತೆ. ಒಂದೊಂದು ದಪ್ಪ ಇರಬಾರ್ದು, ಎಲ್ಲ ಸಣ್ಣದಾಗಿ ಮಿಕ್ಸ್ ಆಗಿರಬೇಕು, ಫುಲ್ ಕ್ಲಿಯರಾಗಿ ಮಿಕ್ಸ್ ಆಗಿರಬೇಕು, ಆಗ ಚೆನ್ನಾಗಿ ಬರುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಖಾರದ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಮೆಣಸಿನ್ಕಾಯಿನೇ ಹಾಕೋಬೋದು. ನಾನಿಲ್ಲಿ 2 ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಈಗ ಬಾಲ್ಸ್ ಥರ ಮಾಡಿಕ್ಕೊತಿದ್ದೀನಿ ನಾನು. ಫಸ್ಟ್ ಬೌಲಿಗೆ ಈ ರೀತಿ ಬಾಲ್ಸ್ ಥರ ಮಾಡಿಕ್ಕೊಂಡು ಒಂದು ಬೌಲ್ ಸೈಡಿಗೆ ಇಟ್ಕೊಳ್ಳಿ. ಎಲ್ಲ ಬಾಲ್ಸ್ ಥರ ಮಾಡಿ ಎಣ್ಣೆ ಫ್ರೈ ಮಾಡೋಕ್ಕೆ ಇಟ್ಕೊಂಡಿರಿ. ಎಣ್ಣೆ ಬಾಯ್ಲ್ ಆಗ್ತಾ ಇರಲಿ. ಬಾಯ್ಲ್ ಆಗೋಷ್ಟರಲ್ಲಿ ಈ ರೀತಿ ರೌಂಡ್ಸ್ ಮಾಡ್ಕೊಳ್ಳಿ. ಈಗ ಎಣ್ಣೆಲಿ ಬಿಡುವಾಗ ಈ ರೀತಿ ಕೈ ಮೇಲೆ ಹಾಕ್ಕೊಂಡು ಈ ರೀತಿ ತಟ್ಕೊಳ್ಳಿ. ಒಂದು ಪ್ರೆಸ್ ಮಾಡಿದರೆ ಈ ರೀತಿ ಅಗಲವಾಗಿ ವಡೆ ಶೇಪಲ್ಲಿ ಆಗುತ್ತೆ. ಸೊ ಇದನ್ನು ಈಗ ಕಾದಿರೋಂಥ ಎಣ್ಣೆಲಿ ಹಾಕ್ಕೊಳ್ಳೋಣ. ಈ ರೀತಿ ಬಬಲ್ಸ್ ಬರ್ತಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ, ಬಿಕಾಸ್ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ನಿಮಗೆ ಕಲರ್ ಚೇಂಜ್ ಆಗಿ ಬೆಂದಿರೋ ಥರ ಕಾಣಿಸುತ್ತೆ. ಈ ರೀತಿ ಹಾಕ್ಕೊಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ ಅಂದಮೇಲೆ ಒಂದು 3 to 4 ಮಿನಿಟ್ಸ್ ಬಿಡಿ, ಆಮೇಲೆ ತಿರುಗಿಸಿ. ಈ ರೀತಿ ಈ ರೀತಿ ತಿರ್ಸ್ಕೊತಾ ಇರಿ. ಫ್ರೈ ಆಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ಸಾರಿ ಫಾರ್ ದ ನಾಯ್ಸ್. ಆಗಿದೆ. ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ ತಗೊಳ್ಳಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ರೀತಿ ಇದೆ ಅಂತ. ಮತ್ತು ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.